ಇನ್ನು ನಮ್ಮ ಹುಡುಗರಿಗೆ ಕೇಸರಿ ಶಾಲು ಹಾಕಲು ಹೇಳುತ್ತೇನೆ ಅಂತ ಕಲಬುರಗಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಮ್ಮ ಹುಡುಗರಿಗೆ ಕೇಸರಿ ಶಾಲನ್ನ ಹಾಕೋದಕ್ಕೆ ನಾನು ತಿಳಿಸ್ತೇನೆ. ಒಂದು ವೇಳೆ ಇದು ವಾಪಸ್ ಬರೋದಾದ್ರೆ ಹಿಜಾಬ್ ಅನ್ನ ಹಾಕೋಕೆ ಅವಕಾಶ ಕೊಟ್ಟರೆ ಸರ್ಕಾರ, ನಾನು ನಮ್ಮ ಹುಡುಗರಿಗೂ ಕೂಡ ಕೇಸರಿ ಶಾಲನ್ನ ಧರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಂತ. ನಿಷೇಧ ವಾಪಸ್ ಆದ್ರೆ ಕೇಸರಿ ಶಾಲು ಎಲ್ಲರೂ ಕೂಡ ಹಾಕೊಂಡು ಹೋಗಬೇಕು ಅಂತ ನಾನು ಎಲ್ಲರಿಗೂ ತಿಳಿಸ್ತೇನೆ. ತುಷ್ಟೀಕರಣ ಮಾಡಿದ್ರೆ ಬಿಜೆಪಿ ಬರುತ್ತೆ ಅಂತ ಗೊತ್ತು. ಹೀಗಾಗಿ ನಿನ್ನೆ ಸಿದ್ದರಾಮಯ್ಯ ಬೇರೆ ಮಾತನಾಡಿದ್ದಾರೆ. ಮೊನ್ನೆ ವಾಪಸ್ ಅಂದ್ರು, ನಿನ್ನೆ ಬೇರೆ ಮಾತನಾಡ್ತಿದ್ದಾರೆ, ಯೂಟರ್ನ್ ಹೊಡೆದಿದ್ದಾರೆ. ಕಲಬುರಗಿಯಲ್ಲಿ ಬಸನಗೌಡ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಇದು ಯತ್ನಾಳ್ ಅವರು ಹೇಳಿರುವಂತಹ ವಿಚಾರ. ಏನಾದರೂ ಹಿಜಾಬ್ ಆದೇಶ ಏನಿದೆ, ಹಿಜಾಬನ್ನು ಶಾಲೆಯಲ್ಲಿ ಹಾಕೊಂಡು ಬರಬಾರ್ದು ಅನ್ನೋ ಆದೇಶವನ್ನು ಹಿಂದೆ ತೆಗೆದುಕೊಂಡ್ರೆ ಆಗ ನಾವು ಕೂಡ ಹಿಂದೂ ಯುವಕರಿಗೆ ಯುವತಿಯರಿಗೆ ಅಲ್ಲಿ ಕೇಸರಿ ಶಾಲನ್ನು ಹಾಕೊಂಡು ಬರಬೇಕು ಅಂತ ನಾವು ಕರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಒಂದೇ ಒಂದು ಹೇಳಿಕೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ.